ಜೆಡಿಎಸ್ ಯುವರಾಜನಿಗೆ ಜ್ಯೋತಿ ಬೆಳಗಿಸಲು ಮೊಂಬತ್ತಿ ನೀಡಿದ ಆಯೋಜಕರು ಬೆಂಕಿ ಕಡ್ಡಿಯಿಂದಲೇ ಜ್ಯೋತಿ ಹಚ್ಚಿದರು. ಪಕ್ಷದ್ರೋಹಿ ಪ್ರಾಮಾಣಿಕರು ತಮ್ಮ ಅಪ್ರಾಮಾಣಿಕತೆ ಬಗ್ಗೆ ಆತ್ಮವಿಮರ್ಶೆ ಮಾಡಿಕೊಳ್ಳಲಿ ಸಾಕು. ಉಪ್ಪು ದೇವರ ಫೋಟೋ ಹಿಡಿದು ಆಣೆ ಪ್ರಮಾಣ ಮಾಡುವ ಪಕ್ಷ ನಮ್ಮದಲ್ಲ. ಬೆಳಿಗ್ಗೆ ಒಂದು ರೀತಿ ರಾತ್ರಿ ಒಂದು ರೀತಿ ಮಾತನಾಡುವವನು ನಾನಲ್ಲ. ಪಕ್ಷದ ಮಾನವನ್ನು ಬಹಿರಂಗವಾಗಿ ಹರಾಜು ಹಾಕುತ್ತಿದ್ದೀರಿ ನೀವು. ಗ್ರಾಮ ಪಂಚಾಯಿತಿಯಲ್ಲಿ ಸೋತರೆ 1 ವರ್ಷ ಮುಖವನ್ನೇ ನೋಡದ ಸಂದರ್ಭದಲ್ಲಿ ಸಾಲು ಸಾಲು ಸೋಲಿನ ಕಹಿ ನನಗೇನಾಗಬೇಕು ನೀವೇ ಹೇಳಿ. 1200 ಕೋಟಿ ಹಣ, 180 ಕೆರೆ, ನಮ್ಮ ಸಾಕ್ಷಿಗುಡ್ಡೆ ಇಲ್ಲವೇ ಈ ಕ್ಷೇತ್ರದಲ್ಲಿ? 100 FIR ಆಗಲಿ ಬಿಡಣ್ಣ, ತಾಕತ್ತು ದಮ್ಮು ನಮಗಿದೆ. 2 ವರ್ಷ ತಡಿರಣ್ಣ, ನಾವು ತೋರ್ಸಣ್ಣ ಆಟನ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಸಂಗ್ರಾಮ ಟಿವಿಗೆ ಸ್ವಾಗತ. ನಾನು ನಿಮ್ಮ ರಮೇಶ್ ಅಕ್ಕೂರ್. ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ದೊಡ್ಡಮಳ್ಳೂರು ಬಳಿಯ ಸಾಯಿ ಮಂದಿರದಲ್ಲಿ ದಿಢೀರೆಂದು ಆಯೋಜಿಸಲಾಗಿದ್ದ ಜೆಡಿಎಸ್ ಕಾರ್ಯಕರ್ತರ ಸಭೆಯಲ್ಲಿ ಬೆಂಕಿ ಕಡ್ಡಿ ಕೀರೆ ಜ್ಯೋತಿ ಬೆಳಗಿಸಿ ಮಾತನಾಡಿದ ಯುವರಾಜ ನಿಖಿಲ್ ಕುಮಾರಸ್ವಾಮಿ ಅವರ ಹತಾಶೆಯ ಹೋಲ್ಸೇಲ್ ನುಡಿಗಳು. ನಾನು ಸೋಲಿನ ಮೇಲೆ ಸೋಲುಂಡು ಕ್ಷೇತ್ರದ ಚುನಾವಣೆ ಬಗ್ಗೆ ಕನಸಿನಲ್ಲಿಯೂ ಯೋಚನೆ ಮಾಡಲಿಲ್ಲ. ನನ್ನನ್ನು ಬಲವಂತವಾಗಿ ಕರೆತಂದಿರಿ, ನನಗಿದ್ದು ಬೇಕಿತ್ತೆ ಎಂದು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಚೆನ್ನಾಗಿದ್ದಾಗ ಅಧ್ಯಕ್ಷ ಸ್ಥಾನ ಬೇಕು, ಇಲ್ಲದಿದ್ದಾಗ ಬೇಡವೇ ಎಂದು ಪರೋಕ್ಷವಾಗಿ ಸ್ಥಾನ ಬೇಡ ಅನ್ನುವವರಿಗೆ ಕುಟುಕಿದರು. ಎಲ್ಲರೂ ಸೇರಿ 4 ಮಂದಿ ಹೆಸರನ್ನು ನೀಡಿ ಅದನ್ನು ಜೆಡಿಎಸ್ ವರಿಷ್ಠರಾದ HD ದೇವೇಗೌಡರವರಿಗೆ ಹಾಗೂ ಕುಮಾರಣ್ಣವರವರ ಮುಂದೆ ಇಟ್ಟು ಆಯ್ಕೆ ಮಾಡುತ್ತೇವೆ ಎಂದಷ್ಟೇ ಹೇಳಿದರು. ವೀಕ್ಷಕರೇ, ಸಾಯಿ ಮಂದಿರದಲ್ಲಿ ನಡೆದ ಜೆಡಿಎಸ್ ಕಾರ್ಯಕರ್ತರ ಸಭೆ. ಇದರ ಉದ್ದೇಶ ಜೆಡಿಎಸ್ ಹೊಸ ಸಾರಥಿ ಬಗ್ಗೆ ಚರ್ಚೆ ಎಂಬುದು ತಿಳಿದ ವಿಚಾರ. ಸಭೆಯಲ್ಲಿ ಮುತ್ತು ಬಣ ದೇವ ಬಣ ನಡುವೆ ವಾಕ್ಸಮರ ಕೂಡ ನಡೆಯಿತು. ದಯಮಾಡಿ ಕೇಳಿಸ್ಕೊಳ್ಳೋಣ. ಇಲ್ಲಿ ತಾವೆಲ್ಲ ಪಕ್ಷಕ್ಕೆ ಎದುರುಗಡೆ ಮಾಧ್ಯಮದ ಜಿಲ್ಲಾ ಮಟ್ಟದ ಸ್ನೇಹಿತರು ಕೂತಿದ್ದಾರೆ. ನೀವು ಕಟ್ಟಿರುವಂತ ಪಕ್ಷ, ಅದರಲ್ಲಿ ಪ್ರಾಮಾಣಿಕರು ಅಪ್ರಾಮಾಣಿಕರು ಅಂತಕ್ಕಂಥದ್ದು ಅವರವರ ಆತ್ಮಸಾಕ್ಷಿಗೆ ಅನುಗುಣವಾಗಿ ಅವ್ರ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮಾಡಿದ್ರೆ ಅದೇನೋ ಉಪ್ಪುಟ್ಟಿ ಕಲ್ಮುಟ್ಟಿ ಭಗವಂತನ ಮುಟ್ಟಿ ಭಗವಂತನ ನಾಣೆ ಯಾವುದು ವರ್ಕ್ ಆಗಲ್ಲ. ಏನೋ ಉಪ್ಪುಡ್ಸಿದ್ರಂತೆ ಇವರು ಬೇರೆ ದಯವಿಟ್ಟು ಇವತ್ತು ಈ ಸಭೆ ಕರೆದಿರುವಂತದ್ದು ಮೂಲ ಉದ್ದೇಶ. ನಾನ್ ಕರೆದಿಲ್ಲ ಈ ಸಭೆನ. 2 ತಿಂಗಳಿಂದ ಡೆಲ್ಲಿಗೆ ಬಂದ್ರು. ನಾನು 11 ವರ್ಷ ತಾಲೂಕು ಅಧ್ಯಕ್ಷ ಕೆಲಸ ಮಾಡಿದ್ದೀನಿ. ಬಹಳ ಜನ ಪಕ್ಷ ಕಟ್ಟಿರ್ತಕ್ಕಂಥ ಹಿರಿಯ ಜೀವಿಗಳು ಹಿರಿಯ ತಲೆಗಳು ಇದ್ದಾವೆ ತಾಲೂಕಲ್ಲಿ. ಅವ್ರನ್ನ ಗುರುತಿಸಿ ನನ್ನನ್ನ ತಾಲೂಕು ಅಧ್ಯಕ್ಷರ ಒಂದು ಸ್ಥಾನದಿಂದ ಮುಕ್ತಗೊಳಿಸಿ ಅಂತ ಬಂದಿದ್ರು. ಸರಿ ಆಯ್ತು, ಟೈಮ್ ಕೊಡ್ತೀನಿ, ಬಂದ್ ಮಾತಾಡ್ತೀನಿ. ಯಾಕಂದ್ರೆ ನಾನು 80 ವರ್ಷ ಮನೆ ಕೂತಿಲ್ಲ, ಈ ಪಾರ್ಟಿ ಕಟ್ಬೇಕಂತ ಓಡಾಡ್ತಾ ಇರೋನ್ನ. ನನ್ನಂತವ್ರು ಯಾವನ ನನಗಾಗಿರ್ತಕ್ಕಂಥ ಪೆಟ್ಟು ರಾಜಕಾರಣದಲ್ಲಿ ಯಾವನ ಆಗಿದ್ರೆ ಪಂಚಾಯತಿ ಚುನಾವಣೆ 3 ಸಲ ಸೋತ್ ಬರ್ರಿ ಮನೆ ಗೊತ್ತಿಲ್ಲ ನನಗೆ ಆಸೆ ಆಯ್ತಾ ಚುನಾವಣೆ ನಿಲ್ಲಕ್ಕೆ. ಮಂಡ್ಯದವರು ಹೇಳ್ತೀನಿ, ಕೇಳಿಸ್ಕೊಬೇಕಲ್ಲ. ಮಾಧ್ಯಮದವ್ರು ಮಾತಾಡ್ಬಾರ್ದು, ಈಗ ಬಿಡ್ತಾ ಇಲ್ಲ ಮಾತಾಡ್ತಾರೆ. ರಾಜ್ಯದ ಜನತೆ ಮುಂದೆ ನಗ್ಪಾಟ್ಲಾಗತ್ತಾ? ನಾನು ಅವ್ರಿಗೆ ಹೇಳಿದೆ, ನೋಡ್ರಿ ಸುಮ್ಮನೆ ಬಂದು ಭಾಷಣ ಬರೆದು ಸಭೆ ಅಂತ ಕರಿಬೇಡ್ರಿ. ಮುಕ್ತ ಮಾತಾಡ್ಕೊಂಡು ಇದಕ್ಕೆ ಏನಾದ್ರು ಒಂದು ಮುಕ್ತಿಗೊಳಿಸ್ತಕ್ಕಂಥ ಪ್ರಯತ್ನ ಮಾಡಿದ್ರೆ ಮಾಡಿ. ಸುಮ್ಮನೆ ಬರೋದು ಮಾತಾಡೋದು ನಿಮ್ ಟೈಮ್ ವೇಸ್ಟ್, ನನ್ನ ಟೈಮ್ ವೇಸ್ಟ್, ಎಲ್ಲರೂ ವೇಸ್ಟ್. ಅಲ್ಲೆಲ್ಲೋ ಕರೆದು ಅಂಬೇಡ್ಕರ್ ಭವನದಲ್ಲಿ ಮಂಡ್ಯ ಚುನಾವಣೆ ಆಗ್ಬೇಕಾದ್ರೆ ನಾನೇ ಹೇಳ್ಕೊಟ್ಟಿರ್ಲಿಲ್ಲ ಯಾರು. KR ನಗರ ಸೇರಿದಂತೆ 8 ವಿಧಾನಸಭಾ ಕ್ಷೇತ್ರದಿಂದ ಕಾರ್ಯಕರ್ತರು ಬಂದರು. ನನ್ ಕಾಲಲ್ಲಿ ಪಟ್ಟಿ ಇರಲಿಲ್ಲ ಅಷ್ಟೇ. ಅವರು ಏನ್ರಿ ಗೆಲ್ಲೋ ಟೈಮಲ್ಲಿ ಹುಡುಗಾಟ ಮಾಡ್ತೀರಾ, ಅನ್ಯಾಯ ಆಗೈತೆ 19ರಲ್ಲಿ ನಿಮ್ಗೆ, ಇಡೀ ರಾಜ್ಯದ ಜನ ನೋಡವ್ರೆ, ಒಂದು ಚುನಾವಣೆ ನಿಂತ್ಕೊಳ್ಳಿ ಅಂದ್ರು. ನನ್ನ ಮಾತನ್ನ ಒಂದು ಬದ್ಧತೆ ತಪ್ಪು ತಿಳ್ಕೊಬೇಡಿ. ಬೆಳಗ್ಗೆ ಒಂದು ರಾತ್ರಿ ಒಂದು ಮಾತಾಡೋಲ್ಲ ನಾನು.
ಮೊದಲನೇ ದಿನ ಒಂದು ಹೇಳಿಕೆ ಕೊಟ್ಟೆ, ಮಾಧ್ಯಮದವ್ರು ಕೇಳಿದ್ರು ನನಗೆ, ಜೆಪಿ ಭವನ್ ಆಚೆ ಕಡೆ ನಿಂತ್ಕೊಳ್ಳಲ್ಲ ಅಂದ್ರೆ ನಿಂತ್ಕೊಳ್ಳಲ್ಲ ಕಣಪ್ಪ. 1 ವರ್ಷ ಆಗದ ಚುನಾವಣೆ ಆಗಿ, ವಿಧಾನಸಭಾ ಚುನಾವಣೆ, ಒಂದೊಂದು ವರ್ಷಕ್ಕೂ ಚುನಾವಣೆ ನಿಲ್ಲೋದಕ್ಕೆ ನನ್ನ ಮನಸ್ಸು ಒಪ್ಪೋದಿಲ್ಲ. ದುಡಿತೀನಿ, ಪಕ್ಷ ಕಟ್ಟಬೇಕು, ಕಟ್ತೀನಿ, ನಾನು ಒತ್ತಾಯ ಮಾಡಬೇಡ್ರಿ ಅಂತ ಬದಲಾಗಿ ಒಂದು ಮಾತು ಹೇಳಿದ್ರೆ ಉಳಿಸ್ಕೊಂಡೆ ನನ್ನ ಮಾತನ್ನ. ನಾ ಬಂದಿದ್ದೇನಣ್ಣ ಚುನಾವಣೆ ನಿಂತ್ಕೊತೀನಿ ಅಂತ? ನನಗೂ ಆ ಧರ್ಮಸ್ಥಳ ಭಗವಂತನ ಗೊತ್ತು. ದಯವಿಟ್ಟು ನಾನು ಇಲ್ಲಿ ಮಾತನಾಡ್ತಕ್ಕಂಥದ್ದಲ್ಲ. ನಿಮ್ಮೆಲ್ಲರಿಗೋಸ್ಕರ ಒಂದು ತಲೆ ಕೊಟ್ಟಿದ್ದೀನಿ. ಅವತ್ತೇ ಎಲ್ಲ ಕೊಡ್ತೀರಾ, ತೆಗೆದು ಕೊಡ್ರಿ. ದೇವರಾಜ ಕೂರ್ಸ್ಕೊಂಡ್ರು ಕುಮಾರಣ್ಣ ಅವರು ಡೆಲ್ಲಿನಲ್ಲಿ ಕೂತ್ಕೊಂಡಿಲ್ವ ಇಬ್ರು? ಕುಮಾರಣ್ಣ ಆಫರ್ ಮಾಡಿದ್ರು, ನಿಮ್ ಇಬ್ರಲ್ಲಿ ಯಾರು ನಿಂತ್ಕೊತೀರಿ ನಿಂತ್ಕೊಳ್ಳಿ, ಇಷ್ಟೆಲ್ಲ ಗೊಂದಲ ಆಗ್ತಾ ಇದೆ, ನಾಳೆ ನಮ್ಮಲ್ಲಿ ಯಾರು ನಿಂತ್ಕೋಬೇಕು ಅಂತಕ್ಕಂಥದ್ದು ಏನಾದ್ರು ಬಂದ್ರೆ ನಿಮ್ ಇಬ್ರಲ್ಲಿ ಯಾರು ತೀರ್ಮಾನ ಮಾಡಿ, ಇಲ್ಲ 3ನೇವರಿಂದ ಕರ್ಕೊಂಡ್ಬನ್ನಿ ಅಂದ್ರು. ಜೈಮುಖ ಹೇಳಿದಾಗ ಇಲ್ಲ ಇಲ್ಲ ದೇವರಾಜಣ್ಣ ಅವ್ರು ಹಿರಿಯರು ಅವ್ರಿಗೆ ಕೊಡ್ರಿ, ನಾವು ಕೆಲಸ ಮಾಡ್ತೀವಿ. ಕೊನೆಗೆ ನನ್ ತಲೆ ಕಟ್ಟದ್ರು. ನಾನು ಯಾವತ್ತೂ ಕಣ್ಣಲ್ಲಿ ನೀರು ಹಾಕೊಂಡಲ್ಲ ರೀ ಸಾರ್ವಜನಿಕರಿಗೆ ಒಲಿದೆ. ನಾನು ಹೇಳಿ ಅಲ್ಲ, ಅವತ್ತು ಅತ್ತೆ ಯಾಕೆ ಹೇಳಿ ಕರ್ಕೊಂಡೋಗಿ ನಿಲ್ಸ್ಕೊಂಡ್ರಿ ಕಣ್ರಿ. ನನ್ ಒಳಗಡೆ ಏನ್ ನಡೀತಾ ಇತ್ತೆಲ್ಲ ಇವತ್ತು ಮಾತಾಡ್ತೀರಾ ಸೊಸೈಟಿ ಚುನಾವಣೆ ಬಗ್ಗೆ. ನನಗೆ ಗೊತ್ತಿರ್ಲಿಲ್ಲ ಚುನಾವಣೆ ಯಾರ್ಯಾರು ಎಲ್ಲೆಲ್ಲಿ ವ್ಯವಹಾರ ಮಾಡ್ಕೊಂಡಿದ್ರು ಅಂತ. ನನಗೆ ಗೊತ್ತಿಲ್ವೇ? ಈ ಪಾಪ ಯಾರೋ ಪುಣ್ಯಾತ್ಮರು ಪ್ರಶ್ನೆ ಮಾಡೋದು. ಈಗ ಹಾಲಿ ಶಾಸಕರು ಆಯ್ಕೆ ಆಗೋರಲ್ಲ, 7 ವರ್ಷ ಕುಮಾರಣ್ಣನ MLA ಮಾಡ್ಕೊಂಡಿರಲ್ಲ, ಅನಿವಾರ್ಯವಾಗಿ ಹೋದ್ರಲ್ಲ ಮಂಡ್ಯ ಚುನಾವಣೆ ನಿಲ್ಲಕ್ಕೆ. ಆ 7 ವರ್ಷ ಎಲ್ಲಿದ್ರಪ್ಪ ಅವರು? ಎಷ್ಟು ವರ್ಷ ಕೊಟ್ಟಿದ್ರಿ MLA ಸ್ಥಾನವಾ? ಎಷ್ಟು ವರ್ಷ ಕೊಟ್ಟಿದ್ರಿ? ಎಷ್ಟಲ್ಲಿ ಆಯ್ಕೆ ಮಾಡಿದ್ರಿ ಅವ್ರನ್ನ? ನನಗೆ ಕೊಟ್ಟಿದ್ದೀರ ಅಧಿಕಾರ ಯಾವತ್ತಾದ್ರೂ? ಜಿಲ್ಲೆ ಜನ ನನಗೆ ಆಶೀರ್ವಾದ ಮಾಡಿದ್ದೀರಾ ಪ್ರಶ್ನೆ ಮಾಡಕ್ಕೆ? ಬಂದೆ, ತಲೆ ಕೊಟ್ಟೆ, ನೀವೆಲ್ಲ ಕೇಳಿದ್ರೆ ಕರ್ಕೊಂಡ್ ಬಂದು ನಿಲ್ಸ್ಕೊಂಡ್ರು, ನಿಂತ್ಕೊಂಡೆ, ಮುಗೀತು. ಆದ್ರೂ ಮನೇಲಿ ಕೂತಿಲ್ವಲ್ಲ, ಯಾರು ಓಡಾಡ್ತ ಪಕ್ಷ ಕಟ್ಟಕ್ಕೆ, ಯಾರು ಓಡಾಡ 80 ಕ್ಷೇತ್ರ ಓಡಾಡಕ್ಕೆ ಓಡಾಡುವ. ನಮಗ್ ಗೊತ್ತಾರೆ ಮನ್ಸಲ್ಲಿ ನೋವುಗಳಿದೆ, ನಾವೆಲ್ಲ ಹೊರಗಡೆ ಹಾಕೋದ್ ಅವಶ್ಯಕತೆ ಇಲ್ಲ. ಇವತ್ತು ನನ್ನ ಕತೆ ಬಿಟ್ಬಿಡಿ, ನಾನು ಇದಕ್ಕೋಸ್ಕರ ಬಂದಿಲ್ಲ, ಇದೇನೋ ಇತ್ಯರ್ಥ ಮಾಡ್ಬೇಡಿ. ಏನ್ ಕುಮಾರಣ್ಣ ಅವರಪ್ಪ 7 ವರ್ಷ ಶಾಸಕರು ಮಾಡಿದ್ರು ತಾಲೂಕಿನ ಜನ. ಒತ್ತಡ ಪಾಪ ರಾಜ್ಯದಿಂದ ಎಲ್ಲರೂ ಪಂಚಾಯತಿ ವಹಿಸ್ಕೊಂಡ್ರು. ನಮ್ಮ ನಾಯಕರುಗಳು ಹೇಳ್ತಾರೆ, ಏನೇನ ಒಂದು ರಸ್ತೆ ಬಿಟ್ಟಿಲ್ವಲ್ಲ, ಎಲ್ಲ ಸಿಸಿ ರಸ್ತೆಗಳು, ಎಲ್ಲ ಅಗಲೀಕರಣ ರಸ್ತೆಗಳು, ಇನ್ನೇನ ಮಾಡ್ಬೇಕು. ಅವ್ರ ತಾಲೂಕುಗಳು ನೋಡ್ರಿ, ರಾಯಚೂರು ಭಾಗಕ್ಕೆ ಹೋಗ್ರಿ, ಯಾದಗಿರಿಗೆ ಹೋಗ್ರಿ, ಬೀದರ್ ಹೋಗ್ರಿ, ಮುಖ್ಯ ರಸ್ತೆಗಳು ಕುಂಟಿ ಬಿದ್ದು ಇಟ್ಟಾಡ್ತಾ ಇದೆ. ಇಲ್ಲಿ ಹಳ್ಳಿಗಳಿಗೆ 1,200 ಕೋಟಿ ರೂಪಾಯಿ ಹೊರತಗೊಂಬಂದು 109 ಕೆರೆ ತುಂಬಿಸಿದ್ದು. ಯಾವುದು ಇಲ್ಲ ಇವತ್ತು. ಅಭಿವೃದ್ಧಿ ರಾಜಕಾರಣಕ್ಕೆ ಮಣೆ ಹಾಕ್ತಕ್ಕಂಥ ಕಾಲ ಹೊಟ್ಟೋಗದೆ. ಅವತ್ತು ಆ ಸಂದರ್ಭಕ್ಕೆ ನಾನು ಒಂದು ಮಾತು ಹೇಳ್ತೀನಿ, ದಯವಿಟ್ಟು ನೋಡಿ. ಕಾಂಗ್ರೆಸ್ ಇವತ್ತು 4 ಕ್ಷೇತ್ರ ಗೆದ್ದವರೇ ಅಂತ ಪಾಪ ಮಾಧ್ಯಮ ಸ್ನೇಹಿತರು ಪ್ರಶ್ನೆ ಮಾಡಿ, ಏನಿದೆ ಶಾಶ್ವತ ಅಲ್ಲ? ಜನ ತೀರ್ಮಾನ ತೀರ್ಪು ಕೊಟ್ರೆ ಬದಲಾಗಲ್ವಾ? ಯಾಕಪ್ಪ ನಮ್ಮ ಜಿಲ್ಲೆಯಲ್ಲೇ 3 ಗೆದ್ದಿರ್ಲಿಲ್ಲಪ್ಪ? 18ರಲ್ಲಿ ಮಾಗಡಿನಲ್ಲಿ 50,000 ಲೀಡು, ಓಟಲ್ಲ ಲೀಡು ಕೊಟ್ಟಿದ್ರಲ್ಲ ಜನ. ದಯವಿಟ್ಟು ವೃತ್ತಿಗಳ ಬೇಡ. ಈ ಬೀದಿ ನಿಂತ್ಕೊಂಡು ನೀವು ಕಟ್ಟಿರೋ ಪಕ್ಷ ನೋಡ್ರಿ, ಇವತ್ತೆಲ್ಲ ಬರೀತಾರೆ. ಇವತ್ತು ನಾವು ಮಾತಾಡೋದೇ ಉಲಾಟ ಅಂದ್ಕೊಂಡಿದ್ದೀರಾ? ಇಡೀ ರಾಜ್ಯಕ್ಕೆ ಬರ್ತದೆ ಈ ವಿಚಾರ. ಯಾಕೆ ಗೌರವ ಕಳ್ಕೊತೀರಿ? ನಿಮ್ ಪಕ್ಷ ಇದು, ಕುತ್ಕೊಳ್ಳಿ, ಹೊರಗಡೆ ಮಾತಾಡಿ. ಈ ಬೀದಿ ಮಾಧ್ಯಮದವ್ರ ಮುಂದೆ ಈ ತರ ನೀವು ಮಾತಾಡಿದ್ರೆ ಏನಾಗ್ತದೆ ಪಕ್ಷದ ಗೌರವ? ಇವ್ರು ಕರೆದವ್ರೆ ಬಂದಿದ್ದೀನಿ, ತಾಲೂಕು ಅಧ್ಯಕ್ಷರು ಸ್ಥಾನ ನನಗೆ ಬೇಡ ಅಂತವ್ರೆ. ನಿಮ್ಮಲ್ಲಿ ಯಾರು ತೀರ್ಮಾನ ಮಾಡಿದ್ರೆ ದಯವಿಟ್ಟು ಇದ್ಯಾರೋ ಕುಮಾರಣ್ಣ ಮಾತಾಡ್ಬೇಕಾದ್ರೆ ಹೇಳಿದ್ರು ಒಂದ್ ಸಮಿತಿ ಮಾಡ್ರಿ ಅಂತ. ಆ ಸಮಿತಿ ಕಡೆಯಿಂದ ಇಲ್ಲಿ ಯಾರು ನಾಯಕರುಗಳು ಕೂತಿದ್ದೀರಿ ವೇದಿಕೆ ಮೇಲೆ, ಇನ್ನೂ ಬಹಳ ಜನ ಬಂದಿಲ್ಲ. ಕಳಿಸ್ಕೊಡ್ರಿ, ಒಂದ್ 3 ಜನ 4 ಜನಕ್ಕೂ ಹೆಸರು ಕಳಿಸ್ಕೊಡಿ. ಇಡೀ ರಾಜ್ಯಾದ್ಯಂತ ಜಿಲ್ಲಾಧ್ಯಕ್ಷರುಗಳು ಬದಲಾವಣೆ ಆಗ್ತಾವ್ರೆ. ನವೆಂಬರ್ ತಿಂಗಳೊಳಗಡೆ ಒಂದು ಹೊಸ ಕ್ರಾಂತಿ ಏನಾದ್ರು
ಪಾರ್ಟಿ ಕಡೆಯಿಂದ ಶುರು ಆಗ್ಲಿ ಅಂತಕ್ಕಂಥದ್ರ ಬಗ್ಗೆ ನಾವು ಚಿಂತನೆ ಮಾಡ್ಕೊಂಡು ಪ್ರತಿನಿತ್ಯ ಹೋರಾಟ ಮಾಡ್ತಾ ಇದೀವಿ ರಾಜ್ಯ ಎಲ್ಲ. ಅಂತಂದ್ರೆ ನಮ್ ಜಿಲ್ಲೆ ನಮ್ ತಾಲೂಕಲ್ಲಿ ನೀವು ಕುತ್ಕೊಂಡು ಬೀದಿನಲ್ಲಿ ಈ ತರ ಮಾಧ್ಯಮದವ್ರ ಮುಂದೆ ಮಾತಾಡ್ತೀರಾ ಅಂತ. ಇವತ್ತು ಮಾತಾಡೋ ಪ್ರತಿಯೊಂದು ರೆಕಾರ್ಡಿಂಗ್ ಹೋಗ್ತದೆ. ಯಾಕೆ ಕಳ್ಸಿದ್ರಿ ನನ್ನ? ಬನ್ನಿ ಒಳಗಡೆ ಚರ್ಚೆ ಮಾಡಿ, ಬೀದಿ ಚರ್ಚೆ ಮಾಡ್ಬೇಕಾ? ಏನಾಗೋದ ಎಂತದ್ದು? ಏನಾಗೋದ ಜನ? ಏನ್ ಕಮ್ಮಿ ಓಟ್ ಕೊಟ್ಟವರ ಜನ? ತಾಲೂಕಿನ ಜನ ಆಗಿದೆ. ನಾನಾ ವಿಚಾರಗಳಿದೆ, ಎಲ್ಲ ಇಲ್ಲಿ ಮತ್ತೆ ಕುತ್ಕೊಂಡು ವಿಮರ್ಶೆ ಮಾಡ್ತಕ್ಕಂಥ ಬೈರತ್ವ ಬೇಡ. ಆತ್ಮ ವಿಮರ್ಶೆ ಒಳಗಡೆ ಇರಬೇಕು, ನಾಲ್ಕು ಗೋಡೆ ಮಧ್ಯೆ ಇರಬೇಕು, ಬೀದಿನಲ್ಲ ಮಾತಾಡ್ಬೇಕಾಗಿರೋದು. ಅದರಿಂದ ಏನಾಗ್ತದೆ? ಮತ್ತಿನ್ನೊಂದು 4 ಜನ ನೋಡಿ, ಏ ಬಿಡಪ್ಪ ಇದ್ರಲ್ಲೇ ಹೊಂದಾಣಿಕೆ ಇಲ್ಲ, ನಾವತ್ತ ಬಿಟ್ಟು ಹೋಗುವ ಅಂತಾರೆ. ಯಾಕೆ ಮಾಡ್ಕೊತೀರಿ ಆ ತರ ಪರಿಸ್ಥಿತಿ? ಈಗ ಜಯಮುತ್ತು ಅವರ ಒಂದು ಮಾತು ಹೇಳ್ತೀನಿ ಕೇಳಿ. ಕುಮಾರಣ್ಣ ಶಾಸಕರಿದ್ದಾಗ ಇವತ್ತು ಬಹಳ ಜನ ಹಿರಿಯರ ಜೊತೆ ನೀವು ಕೂಡ ಚುನಾವಣೆ ಸಂದರ್ಭದಲ್ಲಿ ಇರ್ಬೋದು, ಅವ್ರ ಅನುಪಸ್ಥಿತಿಯಲ್ಲಿ ಇರ್ಬೋದು, ದುಡಿದಿದ್ದೀರಿ. ಈಗಲೂ ಓಡಾಡ್ತಾ ಇದ್ದೀರಿ. ಈಗಲೂ ನಮ್ಮ ದೇವರನ್ನ ಅವ್ರ ವ್ಯಾಪ್ತಿ, ದೇವರ ವ್ಯಾಪ್ತಿ ಅವ್ರು ಓಡಾಡ್ತಾರೆ, ನಿಮ್ಮ ವ್ಯಾಪ್ತಿ ನೀವು ಓಡಾಡ್ತೀರಿ. ನೀವು ತಾಲೂಕು ಅಧ್ಯಕ್ಷರಾಗಿ ಕೆಲಸ ಮಾಡಿರಿ. ಎಲ್ಲ ಚೆನ್ನಾಗಿದ್ದಾಗ ನನಗ್ ಬೇಕು ಅನ್ನೋದು, ಎಲ್ಲೋ ಒಂದ್ ಕಡೆ ಎಡು ಬಿಟ್ಟಾಗ ಏ ಬಡಪ್ಪ ಎತ್ಕೋಗಿ ಅನ್ನೋದು. ಯಾವ ಅಧಿಕಾರ ಇದ್ದಾಗ ಏನಿ ಈಗ ಸಾಕಾಗಲ್ಲ. ಇದು ಸ್ಟೇಜು ಅಧಿಕಾರ ಬಂದ್ರೆ ಸಾಕಾಯ್ತದ ಸ್ಟೇಜ್ ಇದು. ಗೊತ್ತಿಲ್ಲದವರು ಬರ್ತಾರೆ, ಮಕ್ಕ ನೋಡಿದವರು ಬರ್ತಾರೆ. ಈಗ ಯಾಕೆ ಮನೆ ಸೇರ್ಕೊಂಡಿರೋದು? ನಿಮ್ ಪಾರ್ಟಿ ಕಾರ್ಯಕ್ರಮ ಅಲ್ವಾ? ಯಾಕೆ ಬಂದಿಲ್ಲ? ಮತ್ತೆ 2 ವರ್ಷ ಬಿಟ್ಕೊಂಡಿರೋ ಪಕ್ಷ ಅಧಿಕಾರ ಬರುತ್ತಲ್ಲ, ಅವಾಗ ಏನ್ ಮಾಡ್ಬೇಕು? ಈಗ ಕಾಂಗ್ರೆಸ್ ಬರ್ತಿದೆ ಮುಂದಿನ ಪರಿಸ್ಥಿತಿ. 2 ವರ್ಷ ಚುನಾವಣೆ, 2 ವರ್ಷ ಕಾರಣ ಇರೋದು. ಮುಂದಿನ ವರ್ಷ ಪಾರ್ಟಿ ಆರ್ಗನೈಸೇಷನ್ ಮಾಡ್ಕೋಬಹುದು. ಆದ್ರೆ ಮುಂದಿನ ವರ್ಷ 1 ವರ್ಷ ಮನೆ ಬಿಟ್ಟು ಬೀದಿ ನಿಂತ್ಕೊಂಡ್ರೆ ಪಾರ್ಟಿ ಕಟ್ಬೋದು. ಇಷ್ಟೇ ಇರೋದು 2 ವರ್ಷ. ಅವಾಗ ಬರ್ತಾರಲ್ಲ 2 ವರ್ಷ ಬಿಟ್ಕೊಂಡು. ನೀವು ಇಲ್ಲಿರ್ತಕ್ಕಂಥವರೆಲ್ಲ ಪ್ರಾಮಾಣಿಕರು ಬಂದಿದ್ದೀರಿ, ಒಂದ್ ಕರೆಕ್ಟ್ ಬಂದಿದ್ದೀರಿ. ಯಾರೋ ಹೇಳ್ತಾ ಇದ್ದಂಗೆ ಒಂದ್ ಪೆಟ್ರೋಲ್ ಡೀಸೆಲ್ ಖರ್ಚು ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ, ಬಂದಿದ್ದೀರಿ. ಪಾರ್ಟಿ ಮೇಲೆ ಅಭಿಮಾನ ಇರೋದು ಅಲ್ಲ. ಈ ಸೊಸೈಟಿ ಚುನಾವಣೆಗಳು ನೋಡಿ, ಪ್ರತಿನಿತ್ಯ ನಾವು ಮಾತಾಡ್ತಾ ತಿಳ್ಕೊತಾ ಇದೀನಿ. ಅಧಿಕಾರ ಐತೆ ಕರೀತಾರೆ, ದುಡ್ಡಿನ ಆಸೆಗೋ ಅಧಿಕಾರದ ಆಸೆಗೋ ಕರೀತಾರೆ. ಇನ್ನ ಈ ಬೇರೆ ವಿಚಾರಗಳಿಗೆ ತಾಲೂಕು ಕಚೇರಿ ವಿಚಾರ ಮಾತಾಡ್ತೀವಿ. ಬೇರೆ ಈಗ ಸೊಸೈಟಿ ಚುನಾವಣೆಗಳಲ್ಲಿ, ಡೈರಿ ಚುನಾವಣೆಯಲ್ಲಿ ಏನಾಯ್ತು? ಅಲ್ಲ, ಸೋಲ್ಸೋದ್ರಲ್ಲಿ ಸರ್ಕಾರ ಹೆಂಗ್ ನಡ್ಕತ್ತಣ, ಅಧಿಕಾರಿಗಳು ಹೆಂಗ್ ಕುಡಿದ್ರೆ ಹೇಳಿ? ಯಾವತ್ತಾದ್ರೂ ಕುಣಿಸಿರುವ ನಾವು ಅಧಿಕಾರಿಗಳಿಗೆ? ಯಾವತ್ತಾದ್ರೂ ಅಧಿಕಾರದಲ್ಲಿ ಹಸ್ತಕ್ಷೇಪ ಮಾಡಿದಾರ ಕುಮಾರಣ್ಣ? ಈಗ ತೋರಿಸ್ಕೊಟ್ಟವ್ರೆ, ಅದನ್ನ ನಾವು ಮಾಡ್ತೀವಿ. ಇದೇ ಮಾಡ್ಬೇಕು ರಾಜಕಾರಣ ಅಂತ ಕಾಂಗ್ರೆಸ್ ಅವ್ರು ತೋರಿಸೋರೆ. ಅವ್ರು ಏನ್ ಹೆಜ್ಜೆ ನಮ್ಗೆ ಏನ್ ದಾರಿ ತೋರಿಸೋರು, ಅದಕ್ಕಿಂತ 3 ಪಟ್ಟು ಜಾಸ್ತಿ ದಾರಿ ಹೋಯ್ತೀವಿ. ತೀರ್ಮಾನ ಆಗೋಯ್ತು ಅಷ್ಟೇ ಅಲ್ವೇ? ತಡ್ಕಳಿ 2 ವರ್ಷ ದಯಮಾಡಿ ವೃತ್ತಿಗೆ ಹೇಳ್ಬೇಡ್ರಿ. ಏನಾಗಲ್ಲ, ಯಾರಿಗೇನು ತಗೊಂಡು ಹೋಗಕ್ಕಾಗಲ್ಲ. ಯಾಕೆ ಅಲ್ಲಗ ಅಂತ ದೇವೇಗೌಡರ ಸಾಹೇಬ್ 2 ಸೀಟ್ ಇದ್ದಂತ ಜನತಾದಳ ಮಾನ್ಯ ಚುನಾವಣೆ ಸಂಪೂರ್ಣ ಬಹುಮತದಿಂದ ಅಧಿಕಾರ ಮಾಡಲಿಕ್ಕೆ ಮುಖ್ಯಮಂತ್ರಿ ಆಗಿರ್ಬೇಕು. ನಾವು ಪ್ರತಿನಿತ್ಯ ಪಕ್ಷ ಕಟ್ಟಬೇಕು, ಎಲ್ಲೆಲ್ಲೆಲ್ಲ ಒಂದೊಂದೊಂದು ಸೀಟ್ ಹೊಂದಿಸ್ಬೇಕು ಅಂತ ಚಿಂತೆ ಮಾಡ್ತಾ ಇದೀವಿ, ಕೆಲಸ ಮಾಡ್ತಾ ಇದೀವಿ. ಸುಮ್ಮನೆ ಕೂತಿಲ್ಲ ಅಂತದ್ರಲ್ಲಿ ಯಾಕೆ ನಮ್ ಜಿಲ್ಲೆ ಜನ ನಮ್ ಸಾಕವ್ರೆ, ಬೆಳೆಸವ್ರೆ, ಅರ್ಸವ್ರೆ, ರಾಜಕೀಯ ಉನ್ನತವಾದಂತ ಸ್ಥಾನಕ್ಕೆ ತಲುಪಿಸವ್ರೆ, ಮುಖ್ಯಮಂತ್ರಿ ಖುಷಿ ಪಟ್ಟವ್ರೆ. ಇಂದ ಯಾಕೆ ಒಳಗಾಗ್ತೀರಿ? 2 ವರ್ಷ ತಡ್ಕೊಳ್ಳಿ, ಒಳಗಡೆ ಕೆಲಸ ಮಾಡುವ. ಏನ್ ಆಚೆ ಎಲ್ಲ ತೋರಿಸ್ಕೊಂಡು ಎದೆ ಬಿಚ್ಕೊಂಡು ತೋರಿಸ್ಕೊಂಡೆ ಕೆಲಸ ಮಾಡ್ಬೇಕಾಗಿಲ್ಲ. ಮಾಡೋಣ, ಸಂಘಟನೆ ಮಾಡೋಣ. ಯಾಕೆ ಕಳ್ಕೊತೀರಿ ಒಳಗಡೆ? ಈಗ 2028 ಎಫ್ಎಲ್ಎ ಐತಿಗೆ ಈಗ ಸ್ಟೇಟ್ ಮೇಲೆ ಯಾರು ಆಗ ಎಷ್ಟು ಜನ ಇರ್ತಾರೆ ನೋಡ್ಕೋ. ನಿಮಗೆ ಜಾಸ್ತಿ ಕನ್ನಡಿಸ್ಕೊಳ್ತೀನಿ ಮಾಡೋಣ. ದಯಮಾಡಿ ಅಣ್ಣ, ತುಂಬಾ ನೋಡಿ
ಉದ್ವೇಗಕ್ಕೊಳಗಾಗಿ ಮಾತಾಡ್ತಕ್ಕಂಥ ವೇದಿಕೆ ಇರ್ಲಿಲ್ಲ ಇದು. ಈಗ ಮ್ಯಾರೇಜ್ ಆದ್ಮೇಲೆ ಎಮ್ಮೆಲ್ಯೆ ಹೋಗ್ತಾರೆ, ಅವ್ರು 60,000 70,000 ಓಟ್ ಕೂಡಿ ಕರ್ಸಕ್ಕೆ ಎಷ್ಟು ಕಷ್ಟ ಬೀಳ್ತಾರೆ ನೀವೇ ನೋಡ್ತಾ ಇದ್ದೀವಿ. ಬಟ್ ನಮ್ಮ ತಾಲೂಕಲ್ಲಿ ಪ್ರೆಸೆಂಟ್ 80,000 ಹೋಗ್ಬಿಟ್ಟಿದೆ ಜೆಡಿಎಸ್ ಪಕ್ಷದ. ನೀವೇ ನಿಮ್ಮದೇ ಉತ್ತರ ಇದೆ. ಅಲ್ಲ ಇಂಥ ಇದು ಕ್ಷೇತ್ರದಲ್ಲಿ ಏನೇನ್ ಬದಲಾವಣೆ ಮಾಡ್ತಾರೆ ನಮ್ಮ ಕಾರ್ಯಕರ್ತರು ಶಿಷ್ಟ ಹೋಗ್ತಿದ್ದಾರೆ. ಈಗ ಉದಾಹರಣೆ ನಾನು 3 ಕೇಸು ಹೋದ ಎಲೆಕ್ಷನ್ 3 ಕೇಸು ಮನೆಯ ಕೊಡ್ಬೋದು, ನಾನು ನಿಮಗೆ ಓಟ್ ಕೊಡ್ಬೋದು. ನಾನು ಶಿವಲಿಂಗಪ್ಪನಿಗೆ ತಾಲೂಕು ಅಧ್ಯಕ್ಷರು ಮಾಡಿದ ಮೇಲೆ ರಾಮನಗರದಲ್ಲಿ ಬಹುತೇಕ ಇರ್ತಕ್ಕಂಥ ಯುವಕರು ಹಿರಿಯರು ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಆ ಯಪ್ಪ ನನ್ನ ಅನುಪಸ್ಥಿತಿ ಪಾರ್ಟಿ ಕಟ್ತಾವನೆ. ಯಾಕಂದ್ರೆ ತಾಲೂಕು ಅಧ್ಯಕ್ಷನಿಗೆ ಅಭ್ಯರ್ಥಿಗೆ ಎಷ್ಟು ಜವಾಬ್ದಾರಿ ಇದೆಯೋ ಅದಕ್ಕಿಂತ 1000 ಪಟ್ಟು ಜವಾಬ್ದಾರಿ ತಾಲೂಕು ಅಧ್ಯಕ್ಷನ ಮೇಲೆ ಇರ್ತದೆ. ಹಂಗಾಗಿ ಒಂದು ಪಾರ್ಟಿಯ ಪೋಸ್ಟರ್ ಕುತ್ಕೊಂಡವ 24 ತಾಸು ಮದುವೆನೋ ಸಾವೋ ಗೃಹ ಪ್ರವೇಶವೋ ಇನ್ನೊಂದು ಮತ್ತೊಂದು ಕೇಳಬೇಕು, ಓಡಾಡ್ಬೇಕು. ಅದಕ್ಕೆ ಯಾರು ಸಿಗ್ತಾ ಇರ್ತಾರೆ ಅಂತವ್ರು ದಯವಿಟ್ಟು ಒಂದು 4 ದಿವಸ ಕೊಡಿ. ಅದನ್ನ ದೇವೇಗೌಡ ಸಾಹೇಬ್ರ ಮುಂದೆ ಕುಮಾರನ ಮುಂದೆ ಇಟ್ಟು ಪಕ್ಷದಲ್ಲಿ ಒಂದು ತೀರ್ಮಾನ ತಗೊಂಡು ಒಂದು ಅಧಿಕೃತ ಘೋಷಣೆ ಮಾಡಿ. ಇಲ್ಲ ಜೈಮುಖಂಡನೇ ಕಂಟಿನ್ಯೂ ಆಗ್ಬೇಕಂದ್ರೆ ನೀವು ಅವ್ರ ಹತ್ರ ಮಾತಾಡ್ಕೊಳ್ಳಿ. ನನಗೆ ಗೊತ್ತಿಲ್ಲ ಬಂದವರು ಮಾಡೋದ ನಾನು ಬೇರೆ ಮಾಡಿ ಬಿಡಿ, ತೊಂದರೆ ಇಲ್ಲ. ಹೇಳ ಚರ್ಚೆ ಮಾಡ್ಕೊಂಡು ಫೈನಲ್ ಮಾಡಿ ಕನ್ಕ್ಲೂಡ್ ಮಾಡ್ಕೊಡ್ತೀವಿ. ಅಷ್ಟೇ ಆಯ್ತು. 4 ಜನ ಹೇಳಕ್ ಬೇಡ, ದೊಡ್ಡ ಹೇಳ ಅವರೇ ಕೆಲಸ ಮಾಡ್ಕೊಂಡು ಮಾಡ್ಲಿ. ಆಯ್ತು ತಮಗೆ ಇತ್ಯರ್ಥ ಮಾಡಿ 4 ಜನ ಮಾತ್ರ ಇತ್ಯರ್ಥ ಆಗಲ್ಲ. ದೊಡ್ಡ ಧನ್ಯವಾದ.